ಕೀರ್ತಿ ಕಳಸ ನಾಡಪ್ರಭು ಕೆಂಪೇಗೌಡ ವಂಶ. ಕೆಂಪೇಗೌಡ ವಂಶದ ಮೂಲ ಪುರುಷರಾಗಿ ಉದಯಿಸಿದಂತ ಗರಿಮೆ ಹಿರಿಮೆ ಭೈರೇಗೌಡರಿಗೆ ಸಲ್ಲುತ್ತೆ. 1341ರಲ್ಲಿ ಆಳ್ವಿಕೆ ಪ್ರಾರಂಭವಾಗಿ ಮುಮ್ಮಡಿ ಕೆಂಪವೀರಪ್ಪ ಗೌಡರವರೆಗೂ 1728ರ ಬರೋಬ್ಬರಿ 11 ತಲೆಮಾರಿನವರೆಗೂ ಆಳ್ವಿಕೆ ನಡೆಸಿದ್ದಾರೆ. ಅಂದರೆ 387 ವರ್ಷಗಳು ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ದಿಕ್ಪಾಲಕರಂತೆ ನಾಡನ್ನು ರಕ್ಷಿಸಿದ ಸಾಮ್ರಾಜ್ಯದ ಹಿತಕ್ಕೆ ಸುರಕ್ಷತೆಗೆ ಧಕ್ಕೆಯಾದಾಗ ಸೆಟೆದು ನಿಂತು ವೀರಾದಿ ವೀರರಂತೆ ಹೋರಾಡಿದ್ದಾರೆ. ಭೈರೇಗೌಡರಿಂದ ನಾಡ ಪ್ರಜೆಗಳ ವಂಶ ಪ್ರಾರಂಭವಾಗಿ ಜಯಗೌಡ, ಗಿಡಪ್ಪಗೌಡ, ನಾಚಪ್ಪಗೌಡ, ಕೆಂಪನಾಚಪ್ಪಗೌಡ, ಅಮರನಾಯಕ ಕೆಂಪನಂಜೇಗೌಡ ಮೊದಲಾದವರು ಈ ವಂಶ ಆಡಳಿತ ನಡೆಸಿದೆ. ಈ ನಾಡಪ್ರಭುಗಳು ವಿಜಯನಗರದ ಸಾಮ್ರಾಜ್ಯದ ಭದ್ರಕೋಟೆಯಂತೆ ರಕ್ಷಕರಾಗಿಯೂ ಧರ್ಮನಿಷ್ಠೆ, ಧರ್ಮಶ್ರದ್ಧೆ, ದೈವ ಭಕ್ತಿಗೆ ಜನೋಪಕಾರಕ್ಕೆ ಹೆಸರಾಗಿದ್ದವರು. ಆಡಳಿತ ನೈಪುಣ್ಯದಲ್ಲಿ, ಪ್ರಜಾವಾತ್ಸಲ್ಯದಲ್ಲಿ, ಔದಾರ್ಯದಲ್ಲಿ, ಯುದ್ಧ ಕಾಲದಲ್ಲಿ, ಕ್ಷಮಾಧಾನದಲ್ಲಿ, ಕೃಷಿಕರ ಕ್ಷೇಮ ಸಂವರ್ಧನೆಯಲ್ಲಿ ಇವರಿಗೆ ಮಿಗಿಲಾದವರು ಬಹಳ ವಿರಳ. ಗೌಡರ ಕುಲದೇವರುಗಳಾದ ಕಾಲಭೈರೇಶ್ವರ ಹಾಗೂ ಕೆಂಪಮ್ಮ ದೇವಿಯ ಪೂಜಿಸುತ್ತಾ ಸದಾ ಸ್ಮರಿಸ್ತಾ ಇದ್ರು. ಕಲಿಪುರುಷ ಕೆಂಪೇಗೌಡರ ಜನನ ಅದು ಕ್ರಿಸ್ತಶಕ 1510 ಜೂನ್ 27. ದೈವಭಕ್ತನಾಗಿದ್ದ ಯಲಹಂಕ ಭೂಪಾಲನೆಂಬ ಖ್ಯಾತಿ ಪಡೆದಿದ್ದ ಕೆಂಪನಂಜೇಗೌಡರು ಹಾಗೂ ಮಹಾನ್ ಸಾಧ್ವಿ ಧರ್ಮಿಷ್ಠೆ ನಿಂಗಮಾಂಬೆಯವರ ಹಿರಿಯ ಪುತ್ರನಾಗಿ ಯಲಹಂಕದ ಅರಮನೆಯಲ್ಲಿ ಕೆಂಪೇಗೌಡರ ಜನನವಾದಾಗ ಮುಗಿಲಲ್ಲಿ ಮಿಂಚೊಂದು ಬಂದು ಮಾಯವಾಗಿತ್ತು ಅಂತ ದಂಪತಿಗಳಿಗೆ ಅನಿಸುತ್ತೆ. ಇಡೀ ಯಲಹಂಕ ನಾಡು ದೀಪಾಲಂಕಾರದಿಂದ ತುಂಬಿ ಹರ್ಷೋದ್ಗಾರದ ಝೇಂಕಾರ ಕಹಳೆಗಳು ಮುಳುಗುತ್ತಿರುತ್ತವೆ. ನಗರಗಳೆಲ್ಲ ಶೃಂಗಾರಗೊಂಡು ಪಕ್ಕದೂರಿನ ಸಾಮಂತರು, ಪಾಳೇಗಾರರು, ರಾಜ ಪರಿವಾರದವರು, ಯಲಹಂಕ ಸಂಸ್ಥಾನದ ಪ್ರಜೆಗಳು ನಮ್ಮ ಒಡೆಯರಿಗೆ ಗಂಡು ಮಗು ಜನನವಾಗಿದೆ ಅಂತ ಹರಸುತ್ತಿರುವಾಗಲೇ ರಾಜಗುರುವಾದ ಭಾಸ್ಕರಾಚಾರ್ಯರು ಅರಮನೆ ಪ್ರವೇಶಿಸಿ ಮಗುವನ್ನ ಕಂಡೊಡನೆ ಆಶ್ಚರ್ಯಚಕಿತರಾಗಿ ಮಗುವಿನ ತೇಜಸ್ಸನ್ನ ಗಮನಿಸಿ ವೀರಾದಿ ವೀರನು, ಶೂರಾದಿ ಶೂರನು, ಮಹಾ ಸಾಮ್ರಾಜ್ಯ, ಆದರ್ಶ ಸಾಮ್ರಾಜ್ಯ ಸೃಷ್ಟಿಸಬಲ್ಲನು. ಸೃಷ್ಟಿಯಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಇವನ ಹೆಸರು ಶಾಶ್ವತವಾಗಿ ಉಳಿಯಲ್ಪಡುತ್ತೆ ಅಂತ ಗುಣಗಾನ ಮಾಡ್ತಾರೆ. ಅಮರನಾಯಕ ಕೆಂಪನಂಜೇಗೌಡ ಪತ್ನಿ ನಿಂಗಮಾಂಬೆ ದೇವಿ ಗುರುಗಳಿಗೆ ಸ್ಮರಿಸುತ್ತಾರೆ. ಬಾಲ್ಯ ಮತ್ತು ಶಿಕ್ಷಣ ಎಲ್ಲರಂತೆ ಇರ್ತಿರ್ಲಿಲ್ಲ ಕೆಂಪೇಗೌಡರು. ಅರಮನೆಯಲ್ಲಿ ಎಲ್ಲ ಇದ್ದರೂ ಸಾಮಾನ್ಯ ಪ್ರಜೆಯಂತೆ ಆಟವಾಡಬೇಕಿತ್ತು. ಹೊರಗೆ ಹೋಗಬೇಕು, ಈಜಾಡಬೇಕು, ಕುಣಿದು ಕುಪ್ಪಳಿಸ್ತಾ ಇರಬೇಕು. ತನ್ನ ಊರ ಮಂದಿಯನ್ನ ಹತ್ತಿರದಿಂದ ಅವರ ವೇಷಭೂಷಗಳನ್ನ ಕಂಡು ಒಮ್ಮೊಮ್ಮೆ ಚಿಂತಾಕ್ರಾಂತನಾಗ್ತಿದ್ರು. ರೈತರ ಹೊಲ ಗದ್ದೆಗಳಿಗೆ ಹೋಗಿ ದೊರೆಯ ಮಗನೆಂಬ ಅಂಬು ತೊರೆದು ಕೀಟಲೆ ಮಾಡಿ ಮನೆಯ ಮಗನಂತೆ ವರ್ತಿಸ್ತಾ ಇದ್ರು. ಯಲಹಂಕ, ಕೊಡಿಗೆಹಳ್ಳಿ, ಹೆಬ್ಬುಳ್ಳಿಯಲ್ಲಿ ನಾರಾಯಣ ಭಟ್ಟ, ವೀರಣ್ಣ, ಗಿಡ್ಡೇಗೌಡರ ಸ್ನೇಹಿತರ ಜೊತೆಗೂಡಿ ಬಾಲ್ಯವನ್ನ ಸುಂದರವಾಗಿ ಅರ್ಥಗರ್ಭಿತವಾಗಿಯೂ ಕಳೀತಾ ಇರುವಾಗಲೇ ವರ್ಷಗಳು ಉರುಳುತ್ತಾ ತಂದೆ ಕೆಂಪನಂಜೇಗೌಡ, ತಾಯಿ ನಿಂಗಮಾಂಬೆ ಮತ್ತೆರಡು ಗಂಡು ಮಗುವಿಗೆ ಜನ್ಮವೆತ್ತಾರೆ. ಅವರೇ ಇಬ್ಬರು ತಮ್ಮಂದಿರಾದ ಸೋಮಣ್ಣ ಮತ್ತು ಬಸವಣ್ಣ. ಸುಭೀಕ್ಷವಾಗಿ ರಾಜ್ಯಭಾರ ಮಾಡ್ತಾ ಇದ್ದಂತ ಅಮರನಾಯಕ ಕೆಂಪನಂಜೇಗೌಡರಿಗೆ ಕೆಂಪೇಗೌಡ ಸಾಮಾನ್ಯನಂತೆ ಬೆಳೀತಾ ಇರೋದನ್ನ ಕಂಡು ಕೆಲವು ಬಾರಿ ಆತಂಕ ಪಟ್ಟಿದ್ದುಂಟು. ಅದಕ್ಕಾಗಿ ಬುದ್ಧಿ ಹೇಳಿದ್ದು ಉಂಟು. ಕಾರಣ ಯಾರಾದ್ರೂ ಶತ್ರು ಪಾಳ್ಯದವರು ಏನಾದ್ರೂ ಮಾಡಿಯಾರು ಎನ್ನೋ ಆತಂಕದಲ್ಲಿದ್ದರು. ಇದ್ಯಾವುದಕ್ಕೂ ಅಂಜದೆ ತೀಕ್ಷ್ಣ ಮತಿಯವನಾಗಿದ್ದನು ಕೆಂಪೇಗೌಡ. ತನ್ನ ಬಾಲ್ಯದ ತುಂಟಾಟಗಳೆಲ್ಲ ಮುಳುಗಿದ್ದಾಯಿತು. ಇದೀಗ ಬುದ್ಧಿ ಬೆಳೀತಿದೆ. ಇತ್ತ ತಂದೆ ತಾಯಿಗಳು ಕೆಂಪೇಗೌಡರಿಗೆ ವಿದ್ಯಾಭ್ಯಾಸ ಕೊಡಿಸಲು ಮುಂದಾಗ್ತಾರೆ. ಅರಮನೆಯ ಕೆಲವೇ ಮೈಲುಗಳ ದೂರದಲ್ಲಿದ್ದಂಥ ಭಾಸ್ಕರಾಚಾರ್ಯರ ಆಶ್ರಮವಿರುತ್ತೆ. ಗುರುಗಳ ವಂದನಾ ಪೂರ್ವಕವಾಗಿ ಅರಮನೆಗೆ ಬರಬೇಕು ಅಂತ ಕೆಂಪೇಗೌಡರ ತಂದೆ ತಾಯಿಗಳು ನಿವೇದಿಸಿಕೊಂಡಾಗ ಕೆಂಪನಂಜೇಗೌಡರ ಆಹ್ವಾನದ ಮೇರೆಗೆ ಗುರುಗಳು ಅರಮನೆಗೆ ಧಾವಿಸಿದಾಗ ಪರಿವಾರದವರೆಲ್ಲರೂ ಗುರುಗಳ ಕಾಲಿಗೆ ನಮಸ್ಕರಿಸಿದ್ರು. ಗುರುಗಳೇ, ವಿಜಯ ವಿದ್ಯಾರಣ್ಯರಂತೆ ಇಂದು ನಮ್ಮ ಪುತ್ರನಿಗೆ ತಾವು ಪೂಜ್ಯ ಗುರುಗಳಾಗಿ ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಹೀಗೆ ಪರಿಪೂರ್ಣ ವಿದ್ಯೆ ಕೊಡಿಸುವ ಕೃಪೆ ತೋರಬೇಕು. ಕೆಂಪೇಗೌಡರು ಹುಟ್ಟಿದ ಗಳಿಗೆಯಲ್ಲಿ ತಾವೇ ಬಂದು ಅಮರವಾಣಿ ನುಡಿದಿದ್ದೀರಿ. ಅದು ನೆರವೇರಲಿ. ಈ ಯಲಹಂಕ ನಾಡನ್ನ ಆಳುತ್ತಾ ವಿಜಯನಗರ ಸಾಮ್ರಾಜ್ಯಕ್ಕೆ ದಕ್ಷಿಣ ದಿಕ್ಪಾಲಕರಂತೆ ಹೋರಾಡಬೇಕು. ಪುತ್ರ ಕೆಂಪೇಗೌಡರನ್ನ ಅರಸಿ ಹಾರೈಸಬೇಕು. ತಮ್ಮ ಮಡಿಲಿಗೆ ಒಪ್ಪಿಸ್ತಾ ಇದ್ದೇವೆ ಅಂತ
ಹೇಳಿ ಗುರುಗಳ ಜೊತೆಯಲ್ಲಿಯೇ ಮಿತ್ರರಾದ ವೀರಣ್ಣ, ನಾರಾಯಣ ಭಟ್ಟ ಹಾಗೂ ಗಿಡ್ಡೇಗೌಡರನ್ನ ಕಳುಹಿಸಿಕೊಡ್ತಾರೆ. ಮುಂದೆ 9 ವರ್ಷಗಳ ಕಾಲ ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಪಾರಂಗತರಾಗಿ ಮುಂದೆ ಬೆಂಗಳೂರು ನಗರ, ವಿಜಯನಗರ ಸಾಮ್ರಾಜ್ಯದ ರೂವಾರಿಗಳಾಗ್ತಾರೆ. ಮುಂದೆ ಬೆಂಗಳೂರು ನಗರ ನಿರ್ಮಾಣದ ರೂವಾರಿಗಳಾಗಿ ಕರ್ನಾಟಕ ರಾಜ್ಯ ರಮಾರಮಣ ಕುಲಭೂಷಣ ಶ್ರೀ ಶ್ರೀ ಕೃಷ್ಣದೇವರಾಯರಿಗೆ ಆಪ್ತರಾಗ್ತಾರೆ. ಉತ್ತರ ಸುಲ್ತಾನನ ಜಗಜಟ್ಟಿ ಖಾನ್ನನ್ನ ಸೋಲಿಸಿದ ಕೆಂಪೇಗೌಡ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳು ಯಲಹಂಕ ಸಾಮ್ರಾಜ್ಯಕ್ಕೆ ಹೋಗುವ ಮೊದಲು ವಿಜಯನಗರ ಸಾಮ್ರಾಜ್ಯ ಸುತ್ತಿ ಬರುವಂತೆ ಆಜ್ಞೆ ಮಾಡ್ತಾರೆ. ಅದರಂತೆ ಗುರುಗಳ ಮಾತುಗಳ ಮಹತ್ವ ಅರಿತ ಕೆಂಪೇಗೌಡರು ವಿಶೇಷವೇನೂ ಇರಬಹುದು ಅಂತ ತನ್ನ ಸ್ನೇಹಿತ ನಾರಾಯಣ ಭಟ್ಟರೊಂದಿಗೆ ಕುದುರೆಗೇರಿ ಹೊರಡುತ್ತಾರೆ. ವಿಜಯನಗರ ಪ್ರವೇಶಿಸ್ತಾ ಇದ್ದಂತೆಯೇ ವೈಭವೋಪೇತ ಅರಮನೆ, ರಾಜಬೀದಿಗಳಲ್ಲಿ ಭಾರಿ ಮಹಲುಗಳು, ಸಿರಿವಂತರ ಮನೆಗಳು, ಸುಂದರ ಅಂಗಡಿ ಬೀದಿಗಳು, ಅಚ್ಚುಕಟ್ಟಾದಂಥ ವ್ಯಾಪಾರ ಮಾರುಕಟ್ಟೆಗಳು ಕೆಂಪೇಗೌಡರನ್ನ ಬೆರಗುಗೊಳಿಸಿದ್ವು. ಸುಂದರವಾದ ಪಟ್ಟಣವನ್ನ ಈ ಹಿಂದೆಯೂ ನೋಡಿರಲಿಲ್ಲ. ಅಂಗಡಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಸೇರುಗಟ್ಟಲೆ ಅಳಿತಾ ಇದ್ರು. ಎಲ್ಲರೂ ವಿಲಾಸ ಜೀವನಕ್ಕೆ ಮಾರು ಹೋಗಿದ್ರು. ಇತ್ತ ಊರ ತುಂಬೆಲ್ಲ ಡಂಗೂರ ಸಾರ್ತಾ ಇದ್ರು. ಉತ್ತರ ಭಾರತದ ಸುಲ್ತಾನನ ಕಡೆಯವನಂತೆ, ವೀರ ಜಗಜಟ್ಟಿಯಂತೆ, ನಾಳೆ ಮಲ್ಲಯುದ್ಧವಂತೆ, ಅರಮನೆ ಆವರಣದಲ್ಲಿ ನಡೆಯುತ್ತಂತೆ ಎಂಬೆಲ್ಲ ಪದಗಳು ಕೆಂಪೇಗೌಡರ ಕಿವಿಗೆ ಬಿದ್ದಾಗ ಕುತೂಹಲ ಹೆಚ್ಚಾಗಿ ನೋಡಲು ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ವಿಜಯನಗರ ಸಾಮ್ರಾಜ್ಯದ ಎಲ್ಲ ಜಟ್ಟಿಗಳನ್ನ ಸೋಲಿಸಿ ಮುಖಭಂಗ ತಂದೊಡ್ಡಿದ್ದ. ಇತ್ತ ಶ್ರೀಕೃಷ್ಣದೇವರಾಯರು ಮೌನಕ್ಕೆ ಶರಣಾಗ್ತಾರೆ. ಇಲ್ಲಿ ಯಾರಾದರೂ ಗಂಡಸರಿದ್ದೀರಾ ಎಂಬ ಪದೇ ಪದೇ ಕೂಗು ಕೆಂಪೇಗೌಡರನ್ನ ಬಡಿದೆಚ್ಚರಿಸಿತು. ಕೆಂಪೇಗೌಡರು ಹಿಂದೂ ಮುಂದು ಯೋಚಿಸದೆ ನಾನಿದ್ದೇನೆ ಅಂತ ಮಲ್ಲಯುದ್ಧ ನಡೆಯುವ ಮಧ್ಯಭಾಗಕ್ಕೆ ಬಂದೇ ಬಿಟ್ಟನು. ಚಕ್ರವರ್ತಿಗಳ ಅನುಮತಿ, ಆಶೀರ್ವಾದ ಪಡೆದು ಪರಿಚಯ ಮಾಡಿಕೊಳ್ತಾನೆ. ಪ್ರಭು, ನಾನು ಕೆಂಪೇಗೌಡ, ಯಲಹಂಕ ನಾಡಿನ ಅಮರ ನಾಯಕ ಕೆಂಪನಂಜೇಗೌಡರ ಹಿರಿಯ ಮಗ. ನಾನು ಈ ಖಾನ್ನನ್ನ ಸೋಲಿಸ್ತೇನೆ ಅಂತ ಅರಸರಲ್ಲಿ ಆಶೀರ್ವಾದ ಪಡಿತಾನೆ. ಅಖಾಡದಲ್ಲಿ ಉತ್ತರ ಭಾರತದ ಸುಲ್ತಾನರ ಕಡೆಯವನಾದ ಖಾನ್ನನ್ನ ಕೆಲವೇ ನಿಮಿಷಗಳಲ್ಲಿ ಮಣ್ಣು ಮುಕ್ಕಿಸಿ ಅವನಿಂದಲೂ ಶಭಾಷ್ಗಿರಿ ಪಡಿತಾನೆ. ಇದು ಕೆಂಪೇಗೌಡ ಅವರಲ್ಲಿದ್ದ ಆನೆಯ ಬಲ. ಚಕ್ರವರ್ತಿ ಶ್ರೀ ಶ್ರೀ ಕೃಷ್ಣದೇವರಾಯರಿಂದ ಕೆಂಪೇಗೌಡರಿಗೆ ಬಿರುದಾಂಕಿತ. ವಿಜಯನಗರ ಸಾಮ್ರಾಜ್ಯದ ಮಾನ ಅಭಿಮಾನವನ್ನ ಕಾಪಾಡಿದ ಕೆಂಪೇಗೌಡರಿಗೆ ಕರ್ನಾಟಕ ರಮಾರಮಣ, ಮೂರು ರಾಯರ ಗಂಡ, ವಿಜಯನಗರ ರತ್ನ ಸಿಂಹಾಸನಾಧೀಶ್ವರ ಚಕ್ರವರ್ತಿ ಶ್ರೀ ಶ್ರೀ ಕೃಷ್ಣದೇವರಾಯರು ಮಲ್ಲಯುದ್ಧದಲ್ಲಿ ಉತ್ತರ ಭಾರತದ ಸುಲ್ತಾನರ ಖಾನ್ನನ್ನ ಸೋಲಿಸಿದ ಕಾರಣ ರಾಜಮರ್ಯಾದೆಯೊಂದಿಗೆ ರಾಜ ಆಸ್ಥಾನದಲ್ಲಿಯೇ ಪೇಂಟೆ ಬೇರುಂಡ ಎಂಬ ಬಿರುದನ್ನ ಕೆಂಪೇಗೌಡರಿಗೆ ದಯಪಾಲಿಸುತ್ತಾರೆ. ಮತ್ತೊಮ್ಮೆ ಮೊದಲ ಯುದ್ಧದಲ್ಲಿಯೇ ಉಮ್ಮತ್ತೂರು, ಪಿರಿಯಾಪಟ್ಟಣ, ಕೊಡಗು ಸಾಮಂತ ರಾಜರುಗಳನ್ನ ಗೆದ್ದಾದ ನಂತರ ರಾಯ ಅಂತ ಕರೀತಾರೆ. ರಾಯ ಎಂದರೆ ವಿಜಯನಗರ ಸಾಮ್ರಾಜ್ಯದ ಹೆಗ್ಗುರುತು. ಸಾಮ್ರಾಜ್ಯದ ಹಿತಕ್ಕೆ, ಸುರಕ್ಷತೆಗೆ ದುಡಿದು ಹೋರಾಡಿದ ವೀರಾಗ್ರಣಿಯರಿಗೆ ಈ ರೀತಿ ಗೌರವಿಸಲಾಗುತ್ತೆ. ಕೆಂಪೇಗೌಡರ ಮದುವೆ ಮತ್ತು ಪಟ್ಟಾಭಿಷೇಕ. ದಷ್ಟಪುಷ್ಟರಾಗಿ ಬೆಳೆದು ಯೌವನಕ್ಕೆ ಬಂದ ಕೆಂಪೇಗೌಡರಿಗೆ ಮದುವೆ ಮಾಡಿಸಬೇಕು ಅಂತ ಕೆಂಪೇನಂಜೇಗೌಡರ ದಂಪತಿಗಳು ಹೆಣ್ಣಿನ ಮಾತುಕತೆ ಪ್ರಾರಂಭಿಸಿದಾಗ ಲಿಂಗಮಾಂಬೆ ದೇವಿಯವರೇ ಮಾತು ಪ್ರಾರಂಭಿಸಿ, ಪ್ರಭು, ನೀವು ಒಪ್ಪಿಗೆ ಕೊಟ್ಟರೆ ನಾನು ಕೊಡುಗೆಹಳ್ಳಿಗೆ ಹೋಗಿ ಅಣ್ಣನ ಮಗಳು ಚಿನ್ನಮಾಂಬೆ ಪ್ರಾಪ್ತ ವಯಸ್ಕಳಾಗಿದ್ದಾಳೆ, ಗುಣವತಿ, ಈ ಸಾಮ್ರಾಜ್ಯದ ರಾಣಿಯಾಗಬೇಕಾದವಳು ಎಂದಾಗ ಕೆಂಪೇನಂಜೇಗೌಡ ಒಪ್ಪಿಗೆ ಸೂಚಿಸುತ್ತಾರೆ. ಮುಂದೆ ಅದೇ ಕೊಡುಗೆಹಳ್ಳಿ ಚೆನ್ನಮಾಂಬೆ ಕೆಂಪೇಗೌಡರನ್ನ ವಿವಾಹವಾಗ್ತಾರೆ. ಅಮರನಾಯಕ ಕೆಂಪೇನಂಜೇಗೌಡರ ಮಗ ಕೆಂಪೇಗೌಡರಿಗೆ 1531ರಲ್ಲಿ ಯುವರಾಜನ ಪಟ್ಟಾಭಿಷೇಕವನ್ನ ನೆರವೇರಿಸುತ್ತಾರೆ. ಅರಮನೆಯ ಆವರಣದಲ್ಲಿ ಭಾರಿ ಜನಸ್ತೋಮವೇ ನೆರೆದಿತ್ತು. ವಿವಿಧ ಅಲಂಕಾರ ಭರಿತ ಹೂವುಗಳಿಂದ ಸಿಂಗಾರಗೊಂಡಿತ್ತು. ಎಲ್ಲರಿಗೂ ಕಾಣುವಂತೆ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು. ತಂದೆ ತಾಯಿಗಳಾದ ಕೆಂಪೇನಂಜೇಗೌಡ, ಲಿಂಗಮಾಂಬೆ ದೇವಿ ಪ್ರಮುಖ ಕೇಂದ್ರ ಬಿಂದುವಾಗಿಯೂ ಕೆಂಪೇಗೌಡರ ಪಕ್ಕದಲ್ಲಿ ಸೋದರರಾದ ಬಸವಣ್ಣ ಮತ್ತು ಸೋಮಣ್ಣ ಜೊತೆಗಿದ್ರು. ಇವರ ಜೊತೆಯಲ್ಲಿಯೇ ಸುಗಟೂರಿನ ತಮ್ಮೇಗೌಡ, ಹುಲಿಯೂರು ದುರ್ಗದ ಗಿರಿಯಪ್ಪಗೌಡ, ಹೊಳವನಹಳ್ಳಿಯ ರಣಭೈರೇಗೌಡ, ಚನ್ನಪಟ್ಟಣದ ಜಗದೇವರಾಯ, ಸಾಮಂತರು, ಪಾಳೆಗಾರರು, ಮಾಂಡಲಿಕರು, ಯಲಹಂಕ ನಾಡಿನ ಸಮಸ್ತ ಪ್ರಜೆಗಳ ಸಮಕ್ಷಮದಲ್ಲಿ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾದರು. ಮಾಯಾನಗರಿಯ ಮಹಾಶಿಲ್ಪಿ ಕೆಂಪೇಗೌಡರು ವಿಶ್ವವೇ ಬೆರಗುಗೊಳಿಸುವಂತಹ ನಗರವನ್ನು ನಿರ್ಮಿಸಿ ಅಪರೂಪದ ದೂರದರ್ಶಿತ್ವ, ವ್ಯಕ್ತಿತ್ವ ವಿಕಾಸದ ಮಹಾಪುರುಷ. 512 ವರ್ಷಗಳ ಹಿಂದೆಯೇ ಅರ್ಥಶಾಸ್ತ್ರಜ್ಞ, ತಂತ್ರಜ್ಞಾನಿ, ಭವಿಷ್ಯದ ಯೋಜಕ ಉದಯವಾಗಿದ್ದ ಕೆಂಪೇಗೌಡರ ಕಲ್ಪನೆ ಮತ್ತು ಕಾಯಕ ಊಹೆಗೂ ನಿಲುಕದ್ದು ಜ್ಞಾನಿಯಾಗಿದ್ದರು.
ಆಧುನಿಕ ವಿಜ್ಞಾನಿಯಾಗಿದ್ರು. ಆಡಳಿತ ನೈಪುಣ್ಯದಲ್ಲಿ, ಪ್ರಜಾವಾತ್ಸಲ್ಯದಲ್ಲಿ, ಔದಾರ್ಯದಲ್ಲಿ, ಯುದ್ಧ ಕೌಶಲ್ಯದಲ್ಲಿ, ಕ್ಷಮಾದಾನದಲ್ಲಿ, ಭಾಷಾ ಪ್ರೇಮದಲ್ಲಿ, ಕೃಷಿಕರ ಕ್ಷೇತ್ರ ಸಂವರ್ಧನೆಯಲ್ಲಿ ಕೆಂಪೇಗೌಡರಿಗೆ ಮಿಗಿಲಾದವರು ಬಹಳ ವಿರಳ. ಕೆಂಪೇಗೌಡರ ಸೌಂದರ್ಯ, ಸಮಯ ಪ್ರಜ್ಞೆಗೆ, ವಾಸ್ತುಶಿಲ್ಪ ಕೌಶಲ್ಯಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು ನಗರವೇ ಅದ್ಭುತ ನಿದರ್ಶನ. ನಾಡಪ್ರಭುಗಳ ಅನುಕೂಲಕ್ಕೆ, ಕೃಷಿಕರ ಉಪಯೋಗಕ್ಕಾಗಿ ಕಟ್ಟಿಸಿದಷ್ಟು ಕೆರೆ ಕೊಳಗಳು ಈ ಶ್ರೀಸಾಮಾನ್ಯರಲ್ಲಿ ಧರ್ಮಾಭಿಮಾನವನ್ನ ಮೂಡಿಸುವ ಸಲುವಾಗಿ ಅವರು ನಿರ್ಮಿಸಿದಷ್ಟು ದೇವಾಲಯಗಳು ಆ ಕಾಲದ ರಾಜನಿಂದಲೂ ನೆರವೇರಿಸಲಿಲ್ಲ. ಕೃಷಿ ಮತ್ತು ಗೃಹ ಬಳಕೆಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದವರು ನಗರ ನಿರ್ಮಾಣಕ್ಕೆ ನಿಂತ ಮೇಲೆ ನೀರಿನ ಸಂಪರ್ಕ, ಸರಬರಾಜು ಅಗತ್ಯವೆಂಬ ಅರಿವು ಕೆಂಪೇಗೌಡರದಾಗಿತ್ತು. ಸರ್ವ ಜನಾಂಗದ ಅಭ್ಯುದಯಕ್ಕೆ ತನ್ನ ಒಡಲಾಳದಲ್ಲಿ ವಿಶೇಷ ಕಾಳಜಿಗೆ ಸಾಕ್ಷಿಯಾಗಿದೆ. ಕುಲಕಸುಬಿಗೆ ತಕ್ಕಂತೆ ಪೇಟೆಗಳನ್ನು ನಿರ್ಮಾಣ ಮಾಡಿದಂತ ಅವರು ಅಕ್ಕಿಪೇಟೆ, ಅರಳುಪೇಟೆ, ತಿಗಳರಪೇಟೆ, ದರ್ಜಿಪೇಟೆ, ಕುಂಬಾರಪೇಟೆ, ತರಕುಪೇಟೆ, ಸುಣ್ಣಕಲ್ಲುಪೇಟೆ, ಸುಲ್ತಾನಪೇಟೆ, ಸೌರಾಷ್ಟ್ರಪೇಟೆ, ಮೇದಾರಪೇಟೆ, ಹೂವಾಡಿಗರಪೇಟೆ, ಬಳಿಪೇಟೆ, ಚಿಕ್ಕಪೇಟೆ, ದೇವಾಂಗಪೇಟೆ, ರಾಗಿಪೇಟೆ, ಕುಂಬಾರಪೇಟೆ, ರಾಣಾಸಿಂಗ್ ಪೇಟೆ ಹೀಗೆ ಮುಂತಾದ ಸುಮಾರು 61 ಪೇಟೆಗಳನ್ನು ನಿರ್ಮಾಣ ಮಾಡಿದರು ನಾಡಪ್ರಭು ಕೆಂಪೇಗೌಡರು. ಕೆರೆಗಳ ಸರದಾರ ಕೆಂಪೇಗೌಡ. ಮಹಾನಗರ ನಿರ್ಮಾಣಕ್ಕೆ ಕೆರೆಗಳ ಅವಶ್ಯಕ ಅಂತ ಅರಿತಂತ ಕೆಂಪೇಗೌಡರು ತಮ್ಮ ಯಲಹಂಕ ನಾಡಿನ ಪ್ರಜೆಗಳಿಗೆ ಪ್ರತಿ ಮನೆಯೊಬ್ಬರಂತೆ ಕೆರೆ ನಿರ್ಮಾಣ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಪ್ರೀತಿಯ ರಾಜಾಜ್ಞೆ ಹೊರಡಿಸುತ್ತಾರೆ. ಅಲ್ಲಿನ ಪ್ರಜೆಗಳು ಅಕ್ಕರೆಯಿಂದ ನಮ್ಮ ಕೆರೆ ನಮ್ಮ ದೊರೆ ಅಂತ ಪ್ರತಿಯೊಬ್ಬರೂ ಸಹಕರಿಸಿದಾಗ ಹುಟ್ಟಿಕೊಂಡಿದ್ದೇ ಕೆಂಪಾಪುರ ಅಗ್ರಹಾರ ಕೆರೆ, ಸಿದ್ದಿಕಟ್ಟೆ ಕೆರೆ, ಗಿಡ್ಡಪ್ಪ ಕೆರೆ, ಕೆಂಪಾಂಬುದಿ ಕೆರೆ, ಸಂಬಂಗಿ ರಾಮನಗರ ಕೆರೆ, ಚಿನ್ನಮ್ಮ ಕೆರೆ, ಕಾರಂಜಿ ಕೆರೆ, ಹಲಸೂರು ಕೆರೆ, ಯಡಿಯೂರು ಕೆರೆ, ಅಕ್ಕಿತಿಮ್ಮನಹಳ್ಳಿ ಕೆರೆ ಹೀಗೆ ಬೆಂಗಳೂರಿನ ನೂರಾರು ಕೆರೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕಟ್ಟಿಸಿದ ಕೋಟೆಗಳು. ಕೆಂಪೇಗೌಡರು ಸುಭದ್ರ ರಾಜಧಾನಿಯ ನಿರ್ಮಾಣದ ಜೊತೆಗೆ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಕೋಟೆಗಳನ್ನು ಕಟ್ಟಿಸಿ ಸೈನಿಕರನ್ನ ನಿಯೋಜಿಸಿದ್ರು. ಸೈನಿಕರ ಕುಟುಂಬದವರಿಗೆಂದೇ ಕೋಟೆಗಳ ಸಮೀಪದಲ್ಲಿಯೇ ವಸತಿ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರು. ಬೆಂಗಳೂರಿನ ಕೋಟೆ, ಮಾಗಡಿ ಕೋಟೆ, ದುರ್ಗನ ಕೋಟೆ, ಹುತ್ರಿ ದುರ್ಗದ ಕೋಟೆ, ಹುಲಿಯೂರು ದುರ್ಗದ ಕೋಟೆ, ಕುದೂರಿನ ಭೈರವನ ದುರ್ಗದ ಕೋಟೆ, ರಾಮನಗರದ ರಾಯದುರ್ಗ ಕೋಟೆಗಳು ಕೆಂಪೇಗೌಡರ ಪ್ರಚಂಡ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಗಿತ್ತು. ಇವೇ ದುರ್ಗಗಳಲ್ಲಿ ತಮ್ಮ ಯುದ್ಧ ಸಾಮಗ್ರಿಗಳನ್ನು ಕಾಪಾಡಿಕೊಳ್ಳುವಲ್ಲಿ ಕೆಂಪೇಗೌಡರು ಅತ್ಯಂತ ನಿಪುಣರಾಗಿದ್ದರು. ಧರ್ಮಾರಾಧಕ ಕೆಂಪೇಗೌಡರು. ಕೆಂಪೇಗೌಡರು ಅತ್ಯಂತ ದೈವ ಭಕ್ತರಾಗಿದ್ದರು. ಕುಲದೇವತೆಯಾದ ಕಾಲಭೈರವೇಶ್ವರ ಕೆಂಪಮ್ಮ ದೇವಿಯನ್ನ ಪೂಜಿಸುವ ಜೊತೆಯಲ್ಲಿಯೇ ತನ್ನ ಪ್ರಜೆಗಳು ಸಹ ಧರ್ಮ ಪ್ರಚಾರಕರಾಗಬೇಕು, ಸ್ವಚ್ಛಂದ ಭಾವನೆಯಿಂದ ಕೂಡಿರಬೇಕು, ಕಾಲಕಾಲಕ್ಕೆ ಮಳೆ ಬೆಳೆ ಸರಿಯಾಗಿ ಆಗಬೇಕು, ಅದಕ್ಕಾಗಿ ಭಗವಂತನನ್ನ ಪ್ರಜೆಗಳು ಪೂಜಿಸ್ತಾ ಇರಬೇಕು ಅಂತ ಅರಿತಂತ ಗೌಡರು ನಿರ್ಮಿಸಿ ಅಭಿವೃದ್ಧಿಪಡಿಸಿದ ಪ್ರಮುಖ ದೇವಾಲಯಗಳು ದೊಡ್ಡ ಬಸವನ ಗುಡಿ, 4 ದಿಕ್ಕಿನಲ್ಲೂ ಆಂಜನೇಯ ಗುಡಿಗಳು, ಗಣಪತಿ ದೇವಾಲಯಗಳು, ಗವಿಗಂಗಾಧರೇಶ್ವರನ ಗುಹಾಂತರ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯ, ನಗರ ದೇವತೆ ಅಣ್ಣಮ್ಮ ದೇವಸ್ಥಾನ, ಸಂಪೂರ್ಣ ಶಿವಗಂಗೆಯ ಮಂತ್ರ ಮುಗ್ಧ ಹರಿಕಾರ ಕೆಂಪೇಗೌಡರು. ಕಿಲಾರಿ ಮತ್ತು ಗೇಟ್ಗಳ ಅರ್ಥ. ಇತಿಹಾಸಕಾರರಿಗೆ ಈಗಲೂ ಕಿಲಾರಿ ಮತ್ತು ಗೇಟ್ಗಳ ಮಹತ್ವ ಎಲ್ಲೂ ಉಲ್ಲೇಖವಿಲ್ಲ. ಆದರೆ ವೇದಗಳಂತೆ ಬಾಯಿಂದ ಬಾಯಿಗೆ ಹರಡಿ ಅದು ಪೇಟೆಗಳಲ್ಲಿ ವಾಸಿಸುವಂತ ನಾಗರಿಕರಿಗೆ ಅರಿವಿದೆ. ಕೆಂಪೇಗೌಡರು ನಿರ್ಮಿಸಿದ ಪೇಟೆಗಳಲ್ಲಿ ಒಂದಾಗಿರುವಂತಹ ಕಿಲಾರಿ ರಸ್ತೆ ಅಸ್ತಿತ್ವದಲ್ಲಿದೆ. ಕಿಲಾರಿ ಎಂದರೆ ಬಲಿಷ್ಠ ಎತ್ತುಗಳು ಎಂದರ್ಥ. ಅಲ್ಲಿಂದ 4 ಎತ್ತುಗಳನ್ನು ಪೂಜಿಸಿ 4 ದಿಕ್ಕುಗಳಿಗೂ ಕಳಿಸ್ತಾರೆ. ಆ ಕಿಲಾರಿ ಎತ್ತುಗಳು ನಿಂತ ಜಾಗದಲ್ಲಿಯೇ ಇತಿಹಾಸ ಪ್ರಸಿದ್ಧ ಆಂಜನೇಯ ದೇವಸ್ಥಾನಗಳು ನಿರ್ಮಾಣವಾಗಿ ಇಂದಿಗೂ ಪೂಜೆ ಸಲ್ಲಿಸ್ತಾ ಇರುವುದು ಜಗತ್ತಿನ ಅಚ್ಚರಿಗಳಲ್ಲಿ ಒಂದಾಗಿದೆ. ಅದು ಅಂದಿಗೆ ಮಹಾಶಿಲ್ಪಿ ಕೆಂಪೇಗೌಡರ ಕಲ್ಪನೆಯಲ್ಲಿ ಮೂಡಿಬಂದ ಬೆಂಗಳೂರು ನಕ್ಷೆ. ಅದು ಗೇಟ್ಗಳ ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಯಲಹಂಕ ಗೇಟ್ ಆಂಜನೇಯ ದೇವಸ್ಥಾನ, ಕೋಟೆ ಆಂಜನೇಯ ದೇವಸ್ಥಾನ ಗೇಟ್, ಗವಿಗಂಗಾಧರೇಶ್ವರ ದೇವಾಲಯ ಗೇಟ್, ಸೋಮೇಶ್ವರನಾಥ ದೇವಾಲಯ ಗೇಟ್ಗಳಾಗಿದೆ. ಕೆಂಪೇಗೌಡರ ಕಾವಲು ಗೋಪುರದ ಪರಿಕಲ್ಪನೆ. ಸೊಸೆಯ ಪ್ರಾಣ ಅರ್ಪಣೆ. ಸಣ್ಣ ಪುಟ್ಟ ರೈತರಿಗೆ ಬೆಳೆದಂತಹ ಬೆಳೆ ಹಾನಿ ಹಾಗೂ ನಾಡಿನ ದಾಳಿಕೋರರನ್ನು ತಪ್ಪಿಸಲು 4 ಕಾವಲು ಗೋಪುರಗಳನ್ನು ಕಟ್ಟಿಸ್ತಾರೆ. ಇಲ್ಲಿ ಒಂದು ಅನಾಹುತ ಕೂಡ ನಡೆದು ಹೋಗುತ್ತೆ. ಪೂರ್ವಕ್ಕೆ ಹಲಸೂರು ಕೆರೆಯ ಮೇಲೆ ಕಾವಲು ಗೋಪುರ, ಪಶ್ಚಿಮಕ್ಕೆ ಕೆಂಪಾಂಬುದಿಯ ಕೆರೆಯ ಮೇಲೆ, ಉತ್ತರಕ್ಕೆ ಹೆಬ್ಬಾಳ ರಸ್ತೆಯ ಕಡೆ, ದಕ್ಷಿಣಕ್ಕೆ ಲಾಲ್ಬಾಗಿನ ಬಂಡಿಯ ಮೇಲೆ ಕಾವಲು ಗೋಪುರಗಳ ನಿರ್ಮಾಣ ಮಾಡಲಾಗುತ್ತೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಾಣ ಮಾಡಿದಂತಹ ಕಾವಲು ಗೋಪುರ ಪದೇ ಪದೇ ಉರುಳ್ತಾ ಇರುತ್ತೆ. ಕೆಂಪೇಗೌಡರು ಚಿಂತಾಕ್ರಾಂತರಾಗ್ತಾರೆ. ಭವಿಷ್ಯವಾಣಿಯೊಬ್ಬರಿಂದ ಮತ್ತೊಬ್ಬರಿಗೆ ಹರಡಿ ಕಡೆಗೆ ಅರಮನೆಗೂ ಆವರಿಸುತ್ತೆ. ತುಂಬು ಗರ್ಭಿಣಿಯ ಆತ್ಮತ್ಯಾಗವಾದರೆ ಗೋಪುರ ನಿಲ್ಲುತ್ತೆ ಅಂತ ಮನಿಮಾತಾಗುತ್ತೆ.
ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ಮಹಾನಗರ ನಿರ್ಮಿಸಿದ ನನ್ನ ಮಾವ ಕೆಂಪೇಗೌಡರು ನಾಡಿನ ಹಿತಕ್ಕಾಗಿ ಪ್ರಜೆಗಳ ಸುಖಕ್ಕಾಗಿ ಎಂಥ ತ್ಯಾಗ ಮಾಡಿದ್ದಾರೆ. ಅವರಿಗೋಸ್ಕರವಾದರೂ ನಾನು ಪ್ರಾಣತ್ಯಾಗ ಮಾಡಿಯಾದರೂ ದಕ್ಷಿಣದ ಗೋಪುರ ನಿಲ್ಲುವಂತೆ ಮಾಡಬೇಕು ಅಂತ ನಿರ್ಧರಿಸಿ ಅದೇ ರಾತ್ರಿ ಹೋಗಿ ದಕ್ಷಿಣದ ಕಾವಲು ಗೋಪುರ ಹತ್ತಿ ಶಿರಶ್ಛೇದನ ಮಾಡಿಕೊಳ್ತಾಳೆ. ಮಾರನೆಯ ದಿನದಿಂದ ಕಾವಲು ಗೋಪುರ ನಿಲ್ಲುತ್ತೆ. ಕೆಂಪೇಗೌಡರ ಸೊಸೆಯ ತ್ಯಾಗದ ಬಲಿದಾನದ ದಕ್ಷಿಣ ಗೋಪುರ ಕಾವಲು ಗೋಪುರಗಳ ಸತ್ಯದ ಇತಿಹಾಸ. ಅದನ್ನೇ ಇದೀಗ ವಾಚಿಂಗ್ ಟವರ್ ಅಂತ ಕರೀತಾರೆ. ಕೆಂಪೇಗೌಡರ ಸತ್ಯದ ಆಳ್ವಿಕೆಗೆ ಜೀವಂತ ಸಾಕ್ಷಿ ಬೆಂದಕಾಳೂರು. ಇದು ನಮ್ಮ ಬೆಂಗಳೂರು. ವಿಶೇಷ ವರದಿ ಅಮ್ಮಿ ಎಸಿ ಚಂದ್ರಕುಮಾರ್.